ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಂಪಿ ಉತ್ಸವದ 3rd ಡೇ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಮತ್ತು ನಾವು ಹೋಗಿರೋ ಪ್ಲೇಸ್ ಹತ್ರ ಒಂದಷ್ಟು ಫೋಟೋಶೂಟನ್ನು ಮಾಡಿಕೊಂಡು ಮತ್ತೆ ವಾಪಸ್ ಸಂಜೆ ನಾವು ಹಂಪಿ ಉತ್ಸವಕ್ಕೆ ರೀಚ್ ಆಗ್ತಾ ಇದ್ವಿ. ಪ್ರತಿದಿನ ಯಾವುದೆಲ್ಲ ದೇವಸ್ಥಾನ ಅಥವಾ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಅಂತ ಸಪ್ರೇಟಾಗಿ ನಾನೊಂದು ವಿಡಿಯೋ ಮಾಡಿ ಅದರಲ್ಲಿ ಶೇರ್ ಮಾಡ್ತೀನಿ. ಸೊ 3rd ಡೇ ಲಾಸ್ಟ್ ಡೇ ಹಂಪಿ ಉತ್ಸವ ಯಾವ ರೀತಿ ಇತ್ತು ಅಂತ ನೋಡೋಣ. ಅಧ್ಯಕ್ಷರು ಹಾಗೆ ಶ್ರೀಹರಿ ಬಾಬು ಸರ್ ಅವರು, ಮೊಹಮ್ಮದ್ ಅಲಿ ಅಕ್ರಮ್ ಪಾಷಾರ್ ಅವರು, ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಅವರಿಗೆ ಎಲ್ಲರಿಗೂ ಅವರಿವರೆನ್ನದೇ ನನ್ನೆಯ ಸ್ವಾಗತ ಸುಸ್ವಾಗತ. ಹಕ್ಕ ಮುಕ್ಕರು ಕಟ್ಟಿದಂಥ ವೀರಭೂಮಿ. ಯಾರ ಜೊತೆ ಹಾಡ್ತೀರಾ? ನಿಮ್ಗೆ ಸಾಂಗ್ ಗೊತ್ತಿಲ್ಲ? ಸುಮ್ಮನೆ ಹೇಳ್ಬೇಡಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಿಮ್ಗೆ ಫೋಟೋ ಬೇಕಾ? ಬನ್ನಿ, ಅವರೊಬ್ಬರನ್ನ ಕಳಿಸಿ. ಬನ್ನಿ ಸರ್, ಅವ್ರನ್ನ ಸ್ವಲ್ಪ ಬಿಡ್ತೀರಾ ಅವ್ರಿಗೆ ಬರೋಕ್ಕೆ? ಏನ್ ಮಾಡ್ತಾ ಇದ್ದೀರಾ? ಡ್ರಾಯಿಂಗ್ ಟೀಚರ್. ನಿಮ್ಮ ಪೇಂಟಿಂಗ್ ನಾನು ಮಾಡಿದ್ದೆ ಮನೇಲಿ. ನೀವು ನಾನು ಮೀಟ್ ಆಗ್ತಿಲ್ಲ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾಕೆ ರಮ್ಯಾ ಮ್ಯಾಮ್ ಎಲ್ರಿಗೂ ಇಷ್ಟ? ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ, ಗೆಳೆಯ ಎಂದರೆ ಅದಕ್ಕೂ ಎತ್ತರ. ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು,
ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ಜೊತೆಗೆ ಸಾಗುವೆ ಕಡಲೆಲ್ಲವಾಲಿಸುತ್ತುವ ತರವೇ ನಿನ ಸೇರುವೆ ನನ್ನೊಲವೇ ಪ್ರೀತಿಯ ಜನಮೆಚ್ಚಿದ ಜಾನಪದ ಗಾಯಕ ನಾನ್ ಡ್ರೈವರ್ ಖ್ಯಾತಿಯ ಮಾಲ್ ನಿರ್ಮಾಣ ಮಾಡುವ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ. ಮೊದಲನೇದಾಗಿ ಹಂಪಿ ಉತ್ಸವಕ್ಕೆ ಆಗಮನ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ, ಹಂಪಿ ಊರಿನ ಗಣ್ಯಮಾನ್ಯರಿಗೆ, ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕಂದಿರಿಗೆ ಮೊದಲನೇದಾಗಿ ಶ್ರೀ ಸಾಷ್ಟಾಂಗ ನಮಸ್ಕಾರ ಹೇಳುತ್ತಾ, ಈಗೊಂದು ಗೀತೆ ಟೈಮ್ ಭಾಳ ಕಡಿಮೆ ಐತಿ. ಒಂದು ಗೀತೆ ಆದ್ಮೇಲೆ ನಾ ಡ್ರೈವರ್ ಹಾಡ್ನ ಅಂತ ಹೇಳ್ತಾ ಅರ್ಗಿ ತುಂಬಿಸಿದೋಗಿ ಒಂದು ಬೇರೆ ಒಂದು ಹಾಡಿ ನಾ ಡ್ರೈವರ್ ಹಾಡ್ನ ಅಂತ ಹೆಂಗಾರೆ ಹೇಳ ನೀ ನನ್ನ ಮರತಿ, ಕೈ ಹಿಡದ ಬಾಳಿಗೆ ಅಗಲಿದ ಸಂಗಾತಿ, ನೀ ಆದರ ಗಂಡುಳಗರತಿ, ಮರಿ ಬರದಿದ್ದ ನನ್ನ ಪ್ರೀತಿ. ಓಕೆ, ಈ ಗೀತೆ ನಿಮ್ಗೆ ಅಂತ ಹೇಳ್ತಾ ಸ್ಟಾರ್ಟ್. ಕುಡಿಯೋದ್ ಬಿಟ್ಬಿಟ್ಟು 1 ವರ್ಷ ಆಯ್ತು ಕುಡ್ಕ ಅಂತಾರಲ್ಲ, ಹೊಸ ವರ್ಷ ಅಂತ ಕುಡಿದ್ಬಿಟ್ಟೆ ಇವತ್ತೇ ಲೆಕ್ಕಕ್ಕಿಲ್ಲ. ಕುಡಿಯೋದ್ ಬಿಟ್ಬಿಟ್ಟು 1 ವರ್ಷ ಆಯ್ತು ಕುಡ್ಕ ಅಂತಾರಲ್ಲ, ಹೊಸ ವರ್ಷ ಅಂತ ಕುಡಿದ್ಬಿಟ್ಟೆ ಇವತ್ತೇ ಲೆಕ್ಕಕ್ಕಿಲ್ಲ. ನಮ್ಮ ಅತ್ತೆ ಮಗಳು ನಿಂತಿದ್ಲು ಹೆಸರುಗತ್ತೆ ಪಕ್ಕದೊಳಗೆ. ನಮ್ಮ ಅತ್ತೆ ಮಗಳು ನಿಂತಿದ್ಲು ಹೆಸರುಗತ್ತೆ ಪಕ್ಕದೊಳಗೆ. ಯಾಕ್ಲಮ್ಮಿ ಹಿಂಗ್ ಬಕ್ಕೊಂಡಿದ್ದಿ ಅಂದ್ರೂ ಮಾತಾಡ್ಲಿಲ್ಲ. ನಮ್ಮ ಅತ್ತೆ ಮಗಳು ನಿಂತಿದ್ಲು ಹೆಸರುಗತ್ತೆ ಪಕ್ಕದೊಳಗೆ. ಯಾಕ್ಲಮ್ಮಿ ಹಿಂಗ್ ಬಕ್ಕೊಂಡಿದ್ದಿ ಅಂದ್ರೂ ಮಾತಾಡ್ಲಿಲ್ಲ. ತಟ್ಟಾಡ್ಕೊಂಡ್ ನಾನ್ ನೆಟ್ಕೋಗುವಾಗ ಕೈಗ್ ಬಿಟ್ಟಾಳ ಮೈ ಮ್ಯಾಗ. ತಟ್ಟಾಡ್ಕೊಂಡ್ ನಾನ್ ನೆಟ್ಕೋಗುವಾಗ ಕೈಗ್ ಬಿಟ್ಟಾಳ ಮೈ ಮ್ಯಾಗ. ಎಕ್ಕ ಸ್ವತ್ ಮೇಲೆ ಗೊತ್ತಾಯ್ತು ನಮ್ಮ ಅತ್ತೆ ಮಗಳೆಲ್ಲ ಕತ್ತೆ ಅಂತ. ಹಾಗೆ ಇಂಡಿಪೆಂಡೆಂಟ್ ಸಾಂಗ್ಸ್ ಇದ್ರು ಬರ್ತಾನೆ ಇದೆ. ಸೊ ಒಂದು ಸಣ್ಣ ಝಲಕ್ ಇನ್ನೊಂದು 2 ನಿಮಿಷದಲ್ಲಿ ಸೆಟಪ್ ರೆಡಿ ಆಗ್ಬಿಡುತ್ತೆ. ರ್ಯಾಪ್ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಬೇಸಿಕ್ಲಿ ಒಂದ್ ಚಿಕ್ಕ ಝಲಕ್. ಇವನೊಬ್ನ ಏನ್ ಮಂದಿಲೇ ಸುಮ್ನೆ ಹಿಂಗ ಕೂತಾರ, ಇಳಿಯೋದಕ್ಕ ಹತ್ತಾರ, ಇಲ್ಲಿ ಹುಟ್ಟಿನ ನಾನು ಯಾಕಾರ ಅಲ್ರಿ ನಾನು ಸಾವ್ಕಾರ. ಆದ್ರೆ ಸಾಹಿತ್ಯದಲ್ಲಿ ಭಾರಿ ಐತಿ ವಿಸ್ತಾರ, ಫ್ರಮ್ ದಿಲ್ಲಿ ಟು ಗಲ್ಲಿ. ಸುಲಭಿಗೆ ನಮಗೆಲ್ಲ ಕುದುರೆ ಎಲ್ಲ ಕತ್ತೆ, ಗೊತ್ತಿದ್ದರು ಹಿಂದೆ ಹೋಗಕ್ಕೆ ಒಂದಿಸ್ಕೊತಿ ಮತ್ತೆ ಸಣ್ಣ ಸಿಡಿಲು ಪಡೆದ ಮೂಡರ ನಿಜವಾಗ್ಲೂ ಸತ್ರೆ. ಕ್ಷಮಿಸಪ್ಪ ಈಶ್ವರ ತಗೋಬ ಬಿಲ್ವ ಭಕ್ತ್ರೆ, ಹೇಳಿದ ಮಾತನ್ನು ಕೇಳಿದ ಬಂಡರು ಇದ್ರೆಷ್ಟು ಹೋದ್ರೆಷ್ಟು, ನರಕದಲ್ಲಿಗೂ ಬರುವ ನೆಟ್ಟರು ಗಿತ್ಕೊಂಡು ಹೋಗ್ತಾರೆ ಬಂದಷ್ಟು. ನನಗಂತೂ ಪದದ ಬಳಿಕೆ ಬಹಳ ಕೊಡಿದೆ, ಏರಿದ ನೆತ್ತಿಗೆ ಮೆತ್ತಿಗೆ ಗತಿಗೆ ಗುತ್ತಿಗೆ ಪಡೆದ ನೆಟ್ಟಿಗೆ ನಿಮಗೆ ಕೊಡುವೆ ಅಪ್ಪಿಗೆ. ಹಾ ನನಗೆ ಬೇಜಾರೇ ಆಗಲ್ಲ, ಇದಕ್ಕಿಂತ ಬೇಗ ನಿಮಗೆ ಕೇಳೋಕೆ ಆಗಲ್ಲ. ಈಗ ಎಲ್ಲ ಎದ್ದು ನಿಂತು ನನ್ನ ಜೊತೆ ಹಾಡ್ಲೆ, ಇದು ನನ್ನ ಅಂತಾರಾಷ್ಟ್ರೀಯ ಪಾಟ್ಲು. ಸೊ ಕನ್ನಡದಲ್ಲಿ ಎಲ್ಲಾ ತರದ ಏನೋ Yes, come on the ಜೋರಾದ ಚಪ್ಪಾಳೆ. ಹಂಪಿ ಉತ್ಸವ ಅಂದ್ರೆ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಈ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದು, ಸಾಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು. ಈ ಹಿಂದೆ ಕೂಡ ಬಂದಿದ್ರ ನಮ್ರತ ಅವ್ರು ಯಾವಾಗಾದ್ರು? ಹೌದು. ಮೊದಲನೇದಾಗಿ ನಮಸ್ಕಾರ ಹಂಪಿ. 10:30 ಇಷ್ಟೇನ ಎನರ್ಜಿ. ನಮಸ್ಕಾರ. ಬೆಂಗಳೂರವರೆಗೂ ಕೇಳಿಸ್ಬೇಕಪ್ಪ ನಿಮ್ ಕೂಗು. ನಮಸ್ಕಾರ ಹಂಪಿ. ಅದು ಹಂಪಿ. ಆಕ್ಚುಲಿ ನಂದಿದು 2ನೇ ಬಾರಿ ಸತತ
ಎನರ್ಜಿ ಖಾಲಿ ಆಗಿದೆಯಾ ಹಂಪಿ? ಇಲ್ಲ. ಒಂದ್ಸಲ ಎನರ್ಜಿ ಚೆಕ್ ಮಾಡೋಣ, ಆಮೇಲೆ ನಾವು ಕಾರ್ಯಕ್ರಮದಲ್ಲಿ ಸಂಗೀತದ ಸುರಿಮಳೆ ಶುರು ಮಾಡೋಣ. ಹಂಪಿ, ಆರ್ ಯು ರೆಡಿ? 1 2 3. ಇದಪ್ಪ ಹಂಪಿಯ ಪ್ರೀತಿ. ಹಂಪಿ ಹಂಪಿ ಉತ್ಸವದಲ್ಲಿ ನಮ್ಮ ಸ್ಯಾಂಡಲ್ವುಡ್ ನ ಚಂದನವನದ ಎಲ್ಲ ಕಲಾವಿದರು ಬಂದು ಹೋಗ್ತಾ ಇದ್ದಾರೆ, ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದಾರೆ. ಯಾರಿವರಿಬ್ರು, ಯಾರಿ ಜೋಡಿ ಅಂದ್ರೆ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್, ಹೋಯ್ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್ ಅಂತ ಹಾಡಿದ ಹುಡುಗಿ. ಇನ್ನೊಂದ್ ಕಡೆ ಆಕಾಶ ಇಷ್ಟೇ ಯಾಕಿದೆಯೋ ಅಂತ ಗಾಳಿಪಟ ಹಾರಿಸಿದ ಹುಡುಗ. ಮುದ್ದಾದ ಜೋಡಿ, ಚಂದದ ಅಭಿನಯದ ಮೂಲಕ ಇಡೀ ಕನ್ನಡಿಗರ ಮನಸ್ಸನ್ನ ಗೆದ್ದಂತ ಈ ನಮ್ಮ ಸ್ಯಾಂಡಲ್ವುಡ್ ನ ಸೂಪರ್ ಜೋಡಿನ ವೇದಿಕೆ ಮೇಲೆ ಕರೆಸುವಂತಹ ಸಮಯ ಆಗಿದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಮನಸಾರೆ ಅಭಿನಯಿಸ್ತಾ ಇಬ್ಬರ ಮನಸ್ಸಿನಲ್ಲೂ ಅವರೊಂದು ಪುಟ್ಟ ಗೂಡು ಕಟ್ಟಿ ನಿಮ್ಮ ಮುಂದೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಆಮದು ಗಣ್ಣಿನ ಚೆಲುವೆ ಆದೃತ ರೇ, ನಮ್ಮೆಲ್ಲರ ಪ್ರೀತಿಯ ದೂದ್ ಬೇಡ ಹುಡುಗ ದಿನ. ಹಲ್ಲು, ಕಿವಿ, ಮೂಗು, ಬಾಯಿ ಡಾಕ್ಟರ್ಗಳು ಕೈ ಬೀಸಿ ಕೆರದಲ್ಲಿ ಹೊಡೆಯುವ ಸಿಲೆಬಸ್ಗಳು ಪಾಸು ಮಾಡಲು ಮನಸ್ಸೇ ಬರದ ಇದೇ ರೀತಿ ಡೈಲಾಗ್ ಬಡಿ
ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏನೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಪ್ಪ ಶಿವ ಗಿಲ್ಲಕ್ಕೋ ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏನೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಪ್ಪ ಶಿವ ಗಿಲ್ಲಕ್ಕೋ ಮನೆಯಲ್ಲಿ ಯೂಶಲ್ ಚಿತ್ರಕ್ಕೆ ಹೋಗಲ್ಲ, ಫಿಲ್ಮಿಗೆ ಕರ್ಕೊಂಡು ಹೋಗಲ್ಲ. ಗಲಾಟೆ ಮಾಡಿ ಹಠ ಮಾಡಿ ಆಮೇಲೆ ಏನೋ ಜಾಸ್ತಿ ಓದ್ತೀನಿ ನಾವು, ಆಮೇಲೆ ಆಗ್ಲೇ ನಾವು ಸ್ವಲ್ಪ ಡ್ರೈವ್ ಎಲ್ಲ ತೋರಿಸ್ತಾ ಇದ್ವಿ. ಸೊ ಒಂದು ಪಿಕ್ಚರ್ ಕರ್ಕೊಂಡೋದ್ರು, ಟಿಕೆಟ್ ಸಿಕ್ಕಿಲ್ಲ. ನಮ್ಮ ಮಂಗಳೂರಲ್ಲಿ ಹೆಂಗೆ ಅಂದ್ರೆ ಮೊದಲು ಬಾಲ್ಕನಿ ಫುಲ್ ಆಗೋದು, ಆಮೇಲೆ ಕೆಳಗೆ ಫುಲ್ ಆಗೋದು. ಈ ಬೆಂಗಳೂರಲ್ಲಿ ಫಸ್ಟ್ ಕೆಳಗೆ ಆಮೇಲೆ ಬಾಲ್ಕನಿ. ಅದು ಸೊ ಬಾಲ್ಕನಿ ಸೀಟ್ ಇಲ್ಲ, ಸೊ ಮನೇಲಿ ನೋ ಚಾನ್ಸ್ ಅಂದ್ರು. ಹಠ ಮಾಡಿ ಕೆಳಗೆ. ಆಗ ಈಗ ನಾವು ಜಾಸ್ತಿ ಮಾಲ್ಗಳಿಗೆ ಹೋಗ್ತೀವಿ, ಆಗ ಹಂಗಲ್ಲ. ಕ್ಯೂ ಅಲ್ಲಿ ಅಷ್ಟು ಹತ್ರದಲ್ಲಿ ಅಷ್ಟು ಕ್ಯೂ ನಿಲ್ಬೇಕಾಗ್ತಿತ್ತು. ಒಂದು ಪಿಕ್ಚರ್ಗೆ ಹೋಗಿದ್ದೆ, ಅದು ಏನಂದ್ರೆ ಆಕ್ಚುಲಿ ನನಗೆ ಕನೆಕ್ಷನ್ ಒಂದು ಸಿಕ್ಕಿದೆ ಅಂದ್ರೆ ಒಂಥರ ಡಾಕ್ಟರ್ ರಾಜ್ಕುಮಾರ್ ಅವರ ಶಂಕರ್ ಗುರು ಚಿತ್ರ. ಅದರಲ್ಲಿ ಗುರು ಅಂದ ಕೂಡಲೇ ನನಗೆ ಒಂಥರ ಕನೆಕ್ಷನ್, ಯಾಕಂದ್ರೆ ನನ್ನ ಹೆಸರು ಅಂತ. ಅದರಲ್ಲಿ ಒಂದು ಹಾಡಿದೆ, ಎಷ್ಟು ಚೆನ್ನಾಗಿ ಗೊತ್ತಿದೆಯಾ ನೆನಪಿದೆಯಾ ಗೊತ್ತಿಲ್ಲ. ಶಂಕರ್ ಗುರು ಚಿತ್ರದ ಒಂದು ಹಾಡು ಸ್ವಲ್ಪ ತುಂಡ್ತಾನೆ ಇದೆ. ಯೂಶುವಲ್ ರಾಜ್ಕುಮಾರ್ ಅಂದ ಕೂಡಲೇ ಇಮೇಜ್ ಬೇರೆ, ಬಟ್ ಇದರಲ್ಲಿ ಗುರು ಇಸ್ ಅ ಮಾಸ್ ಇಮೇಜ್, ಶಂಕರ್ ಕ್ಲಾಸ್. ಸೊ ಎರಡು ಬೇರೆ ಬೇರೆ ಆಕ್ಚುಲಿ ಒನ್ ಆಫ್ ದ ಮೆಗಾ ಹಿಟ್ಸ್. ಸ್ಟಾರ್ಟಿಂಗ್ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಸಿಗದೆ ಫಸ್ಟ್ ಟೈಮ್ ವಜ್ರೇಶ್ವರಿ ಅವರೇ ರಿಲೀಸ್ ಮಾಡಿದ್ದು. ಆಮೇಲೆ ವಜ್ರೇಶ್ವರಿಗೆ ಮತ್ತೆ ಈ ವರ್ಷ 50 ವರ್ಷ ತುಂಬ್ತಾ ಇದೆ ವಜ್ರೇಶ್ ಕಂಬೈನ್ಸ್ಗೆ. ಐ ಥಿಂಕ್ ದಿಸ್ ಸಾಂಗ್ ಈಸ್ ಡೆಡಿಕೇಟೆಡ್ ಟು ದೆಮ್. ಈ ಜಾಗ ಸರಿಯಲ್ಲ, ಈ ಜಾಗ ಸರಿಯಲ್ಲ, ಹಲವಾರು ತೊಂದರೆ. ಈ ರಾತ್ರಿ ನನಗಾಗಿ ನೀನಿಲ್ಲಿ ಬಂದರೆ ಮಲ್ಲಿಗೆ ಸಂಪಿಗೆ ತರಲೆ ಹೋದರು ನೀ ನನಗೆ.
ಕರೆಕ್ಟಾ? Thank you, children.